ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ನೀವು ಇನ್ನೂ ಕೂಡ ನಿಮ್ಮ ಪ್ಯಾನ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿಲ್ವಾ? ಹಾಗಾದರೆ ಮೊದಲು ಈ ಮಾಹಿತಿಯನ್ನ ನೀವು ನೋಡಿ. ಕಾರಣ, ಒಂದು ವೇಳೆ ನೀವು ನಿಮ್ಮ ಆಧಾರನ್ನ ಪ್ಯಾನ್ ಜೊತೆಗೆ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ದೊಡ್ಡ ಮಟ್ಟದ ಅಪಾಯವನ್ನು ಎದುರಿಸೋದು ಗ್ಯಾರಂಟಿ. ಕಾರಣ, ನಿಮ್ಮ ಪ್ಯಾನ್ ನಿಷ್ಕ್ರಿಯ ಆಗುವಂತಹ ಚಾನ್ಸಸ್ ಇದೆ. ಯಾವಾಗಿನಿಂದ ಏನು ಕತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಲ್ಲಿ. ಕೇಂದ್ರ ಸರ್ಕಾರ ಏಪ್ರಿಲ್ 3, 2025 ಹೊರಡಿಸಿದಂತಹ ಒಂದು ಅಧಿಸೂಚನೆ ಪ್ರಕಾರ ಅಕ್ಟೋಬರ್ 1, 2024 ಮೊದಲು ಆಧಾರ್ ದಾಖಲಾತಿ ಐಡಿಯನ್ನು ಬಳಸಿ ಪ್ಯಾನ್ ಪಡೆದಂತಹ ಪ್ರತಿಯೊಬ್ಬ ವ್ಯಕ್ತಿ ಗಡುವಿನ ಮೊದಲು ಅಂದರೆ ಡಿಸೆಂಬರ್ 31, 2025 ಗಡುವನ್ನು ತಮ್ಮ ಆಧಾರ್ ಸಂಖ್ಯೆಯನ್ನು ಪ್ಯಾನ್ನೊಂದಿಗೆ ಲಿಂಕ್ ಮಾಡಬೇಕು. ಶಾಶ್ವತ ಖಾತೆ ಸಂಖ್ಯೆ ಅಂದರೆ ಪ್ಯಾನ್ನೊಂದಿಗೆ ಆಧಾರ್ನೊಂದಿಗೆ ಲಿಂಕ್ ಮಾಡೋದಕ್ಕೆ ಡಿಸೆಂಬರ್ 31, 2025 ಈ ಗಡುವನ್ನು ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಹಾಗೆಯೇ ಈ ಲಿಂಕನ್ನು ಪೂರ್ಣಗೊಳಿಸೋದಕ್ಕೆ ನೀವೇನಾದರೂ ಫೇಲ್ಯೂರ್ ಆದರೆ ಜನವರಿ 1, 2026 ನಿಮ್ಮ ಪ್ಯಾನೇ ನಿಷ್ಕ್ರಿಯ ಆಗುತ್ತೆ ಅಂತ ಆದಾಯ ತೆರಿಗೆ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಆಧಾರ್ ನೀಡಿದ ನಂತರ ಆರಂಭದಲ್ಲಿ ಪ್ಯಾನ್ ಅನ್ನು ದಾಖಲಾತಿ ಐಡಿ ಮೂಲಕ ಕೊಡಲಾಗಿದ್ರೂ ಸಹ ಲಿಂಕ್ ಮಾಡೋದು ಅತ್ಯಂತ ಕಡ್ಡಾಯವಾಗುತ್ತೆ. ಡಿಸೆಂಬರ್ 31 ಮೊದಲು ಅದನ್ನು ಲಿಂಕ್ ಮಾಡಿಕೊಳ್ಳೇಬೇಕಾಗುತ್ತೆ. ಡಿಸೆಂಬರ್ 31, 2025 ನಿಮ್ಮ ಪ್ಯಾನ್ ಆಧಾರ್ಗೆ ಲಿಂಕ್ ಆಗಿಲ್ಲ ಅಂತ ಕಂಡು ಬಂದರೆ ಆಗಲೇ ಹೇಳಿದಾಗೆ ಪ್ಯಾನ್ ಕಾರ್ಡ್ ವರ್ಕ್ ಆಗೋದೇ ಇಲ್ಲ. ಇದು ಯಾಕೆ ಅಂತ ನೋಡೋದಾದ್ರೆ, ಇದು ನಿಮ್ಮ ಆದಾಯ, ಹೂಡಿಕೆಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ನೀವು ಮರುಪಾವತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ನೇರವಾಗಿ ಇದರ ಮೇಲೆ ಎಫೆಕ್ಟ್ ಅಂತೂ ಬೀಳುತ್ತೆ ಅಂತ ಹೇಳಿ ತೆರಿಗೆ ಸಲ್ಲಿಸುವ ವೇದಿಕೆ ಟ್ಯಾಕ್ಸ್ ಬಡ್ಡಿ ಈಗಾಗಲೇ ಹೇಳಿದೆ. ಹಾಗಾದರೆ ಪ್ಯಾನ್ ಆಧಾರ್ ಲಿಂಕ್ ಯಾಕೆ ಅಗತ್ಯ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಸರ್ಕಾರ ಈ ಒಂದು ಕ್ರಮವನ್ನು ಯಾಕೆ ತೆಗೆದುಕೊಂಡಿದೆ, ಯಾಕೆ ಇಷ್ಟೊಂದು ಕಡ್ಡಾಯ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ತೆರಿಗೆ ವ್ಯವಸ್ಥೆಯನ್ನು ಪಾರದರ್ಶಕ ಹಾಗೆಯೇ ಜವಾಬ್ದಾರಿಯುತವಾಗಿಸೋದಕ್ಕೆ ಸರ್ಕಾರ ಪ್ಯಾನ್ ಹಾಗೆಯೇ ಆಧಾರ್ ಲಿಂಕನ್ನು ಕಡ್ಡಾಯ ಮಾಡೋದನ್ನ ಮಾಡಿದೆ. ಜುಲೈ 1, 2017 ಮೊದಲು ಕೊಡಲಾದಂತಹ ಪ್ಯಾನ್ ಕಾರ್ಡ್ ಹೊಂದಿರುವವರು ಅದನ್ನು ತಮ್ಮ ಆಧಾರ್ಗೆ ಲಿಂಕ್ ಮಾಡಬೇಕು ಅಂತ CBDT ಅಂದರೆ ಕೇಂದ್ರ ನೇರ ತೆರಿಗೆ ಮಂಡಳಿ ಸ್ಪಷ್ಟಪಡಿಸಿದೆ. ಅಕ್ಟೋಬರ್ 1, 2025 ತಮ್ಮ ಪ್ಯಾನ್ ಕಾರ್ಡ್ ಪಡೆಯುವವರು ಡಿಸೆಂಬರ್ 31, 2025 ಮೊದಲು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಜುಲೈ 1, 2025 ನಂತರ ಹೊಸ ಪ್ಯಾನ್ಗೆ ಅರ್ಜಿ ಸಲ್ಲಿಸಿದವರಿಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲೇ ಅವರಿಗೆ ಲಿಂಕ್ ಪ್ರಕ್ರಿಯೆ ಕೂಡ ಅದು ಸ್ವಯಂಚಾಲಿತವಾಗಿ ಕಂಪ್ಲೀಟ್ ಆಗಿರುತ್ತೆ. ಇನ್ನು ಡಿಸೆಂಬರ್ 31, 2025 ನಿಮ್ಮ ಪ್ಯಾನ್ ಅನ್ನು ಲಿಂಕ್ ಮಾಡದಿದ್ರೆ ಏನು ಅನ್ನುವ ಪ್ರಶ್ನೆ ನೀವು ಕೇಳಬಹುದು. ಅದಕ್ಕೂ ಕೂಡ ಉತ್ತರ ಕೊಡ್ತಾ ಹೋಗ್ತೀನಿ. ಈಗಾಗಲೇ ಏನು ಒಂದು ಡೇಟನ್ನು ಡೆಡ್ಲೈನನ್ನು ಕೊಟ್ಟಿದ್ದಾರೆ, ಅದರ ಮೊದಲು ನೀವು ಪ್ಯಾನ್ ಅಥವಾ ಆಧಾರ್ ಲಿಂಕನ್ನು ಖಂಡಿತವಾಗ್ಲೂ ಲಿಂಕ್ ಮಾಡಲಿಲ್ಲ ಅಂದರೆ ಜನವರಿ 1, 2026 ನಿಮ್ಮ ಪ್ಯಾನ್ ನಿಷ್ಕ್ರಿಯ ಆಗುತ್ತೆ. ಇದು ಅನೇಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಹಾಗಾದರೆ ನಿಷ್ಕ್ರಿಯಗೊಂಡು ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ಕಳೆದುಕೊಳ್ಳೋದ್ರಿಂದ ಅಧಿಕಾರಿಗಳಿಂದ ನೀವು ತೊಂದರೆಗೆ ಸಿಲುಕಬಹುದು. ಇದು ಮಾತ್ರ ಅಲ್ಲ, ಪ್ಯಾನ್ ಕಾರ್ಡ್ ಇಲ್ಲದೆ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಂಡಿದ್ರೆ ನೀವು ಬ್ಯಾಂಕ್ ಖಾತೆ ಅಥವಾ ಡಿಮ್ಯಾಟ್ ಖಾತೆಯನ್ನು ತೆರೆಯೋದಿಕ್ಕೂ ಆಗೋದಿಲ್ಲ, 50,000 ರೂಪಾಯಿಗಿಂತ ಹೆಚ್ಚಿನ ಕ್ಯಾಶ್ ಠೇವಣಿ ಇಡೋದಕ್ಕಾಗೋದಿಲ್ಲ, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅನೇಕರು ಈಗ ಇದರಲ್ಲಿ ನೀವು ಗಮನಿಸಬಹುದು, ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಹೂಡಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅವರಿಗೂ ಕೂಡ ಸಾಧ್ಯ ಆಗದೇ ಇರಬಹುದು. SIP ಯೋಜನೆಗಳನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ನಾಗರಿಕರ ಆರ್ಥಿಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಗೌರ್ಮೆಂಟ್ ಪ್ರಾಜೆಕ್ಟ್ಗಳೇನಿದೆ ಆ ಯೋಜನೆಗಳಿಗೆ ನೀವು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಆಕ್ಟಿವ್ ಆಗಿರುವ ಪ್ಯಾನ್ ಹೊಂದಿಲ್ಲದೆ ಇರೋದ್ರಿಂದ ಇನ್ನೊಂದು ಅನಾನುಕೂಲ ಅಂತ ಹೇಳಿದ್ರೆ, ನೀವು ಬ್ಯಾಂಕ್ ಆಗಿರಬಹುದು ಅಂಥದೇ ಹಣಕಾಸು ಸಂಸ್ಥೆಗಳಿಂದ ಸಾಲಗಳಿಗೆ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಪ್ಯಾನ್ ನಿಷ್ಕ್ರಿಯಗೊಂಡ್ರೆ ಮನೆ ಆಗಿರ್ಬೋದು ಅಥವಾ ವಾಹನವನ್ನು ಖರೀದಿಸೋದಕ್ಕೂ ಸಾಧ್ಯ ಆಗೋದಿಲ್ಲ, ಅಥವಾ ಮಾರಾಟ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಸಕ್ರಿಯ ಪ್ಯಾನ್ ಕಾರ್ಡ್ ಒದಗಿಸದ ಹೊರತು 50,000 ರೂಪಾಯಿಗಿಂತ ಹೆಚ್ಚಿನ ವಿದೇಶಿ ಕರೆನ್ಸಿ ವಹಿವಾಟುಗಳು ಸಾಧ್ಯ ಆಗೋದಿಲ್ಲ. ನಿಷ್ಕ್ರಿಯ ಪ್ಯಾನ್ ಗಣನೀಯ ಆರ್ಥಿಕ ಹಾಗೆಯೇ ಆಡಳಿತಾತ್ಮಕ ಅಡೆತಡೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಅನೇಕರು ಆದಾಯ ತೆರಿಗೆ ರಿಟರ್ನ್ಸ್ ಅನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಅದು ಕೂಡ ಆಗೋದಿಲ್ಲ. ಏನಾದರೂ ಅದನ್ನು ಸರಿ ಇದೆಯಾ ಇಲ್ವಂತ ಮರುಪರಿಶೀಲನೆ ಮಾಡೋದು, ಮರುಪಾವತಿಗಳನ್ನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಥವಾ ನಾವು ಏನಾದರೂ ಈಗಾಗಲೇ ರೀಫಂಡ್ ಮಾಡ್ಕೊಳ್ತೀವಲ್ಲ TDS ಅನ್ನು, ಅದು ಪಡೆಯೋದಕ್ಕೂ ಸಾಧ್ಯ ಆಗೋದಿಲ್ಲ. ಬಾಕಿ ಇರುವ ರಿಟರ್ನ್ಗಳನ್ನು ಪ್ರಕ್ರಿಯೆಗಳನ್ನು ಸರಿಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂಬಳ ಕ್ರೆಡಿಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಹೂಡಿಕೆಗಳಾಗಿರ್ಬೋದು, ವ್ಯವಸ್ಥಿತ ಹೂಡಿಕೆ ಯೋಜನೆಗಳಾಗಿರ್ಬೋದು, ಅಂದರೆ SIP ಇವೆಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇನ್ನು TDS ಅಥವಾ ಮೂಲದಲ್ಲಿ ಸಂಗ್ರಹಿಸಲಾದಂತಹ ತೆರಿಗೆ ಅಂದರೆ TCS ಅನ್ನು ಹೆಚ್ಚಿನ ದರದಲ್ಲಿ ಕಡಿತಗೊಳಿಸುವಂತಹ ಚಾನ್ಸಸ್ ಕೂಡ ಇದೆ. ಇವೆಲ್ಲವೂ ಕ್ರೆಡಿಟ್ಗಳು ಫಾರ್ಮ್
26AS ನಲ್ಲಿ ಕಾಣೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ವ್ಯವಹಾರ ನಡೆಸಲು ಪ್ಯಾನ್ ಅತ್ಯಂತ ಕಡ್ಡಾಯ ಆಗಿದೆ. ಇನ್ನು ಹೇಗೆ ಈ ಒಂದು ಪ್ಯಾನ್ ಅನ್ನ ಆಧಾರ್ ಜೊತೆ ಲಿಂಕ್ ಮಾಡೋದು ಈಗಾಗಲೇ ಮಾಡಿದವರಿಗೆ ಗೊತ್ತಿರುತ್ತೆ. ಒಂದು ವೇಳೆ ಯಾರು ಮಾಡಿಲ್ಲ ಅವರು ಈ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವ ರೀತಿಯಾಗಿ ಪ್ಯಾನ್ ಅನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆದಾಯ ತೆರಿಗೆಯ ಈ ಫೈಲಿಂಗ್ ಪೋರ್ಟಲ್ಗೆ ಹೋದ್ರೆ https://incometax.gov.in/IEC/for-portal ಅನ್ನುವಂಥದ್ದು ಒಂದು ಈ ಪೋರ್ಟಲ್ ಇರುತ್ತೆ. ಅದಕ್ಕೆ ನೀವು ಭೇಟಿಯನ್ನ ಕೊಡಬೇಕು. ಆಗ ಲಿಂಕ್ ಆಧಾರ್ ಅಂತ ಹೇಳಿ ನಿಮಗೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಡಬಲದಲ್ಲಿರುತ್ತೆ ಪ್ಯಾನ್ ಹಾಗೆಯೇ ಆಧಾರ್ ಸಂಖ್ಯೆಯನ್ನ ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ಮೌಲ್ಯಮಾಪನ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ ಹಾಗೆಯೇ ಪ್ಯಾನ್ ಏನಾದರೂ ಮೊದಲೇ ಲಿಂಕ್ ಆಗಿದ್ರೆ ಆಗ ಅಲ್ಲಿ ನಿಮಗೆ ಆ ವಿಷಯವನ್ನ ತೋರಿಸುತ್ತೆ, ಅಂದ್ರೆ ಪಾಪ್ ಮೆಸೇಜ್ ಅನ್ನ ತೋರಿಸುತ್ತೆ. ಇಲ್ಲದಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆನ ಕೇಳುತ್ತೆ. ಅಲ್ಲಿ OTP ಬರುತ್ತೆ. ಆ ಒಂದು OTP ಅನ್ನ ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಪ್ಯಾನ್ ಸಂಖ್ಯೆಯನ್ನ ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡುವ ಪ್ರಕ್ರಿಯೆಯನ್ನ ಆಗ ಕಂಪ್ಲೀಟ್ ಮಾಡುತ್ತೆ. ಸೊ ಹಣಕಾಸು ಸಚಿವಾಲಯ ಏಪ್ರಿಲ್ನಲ್ಲಿ CBDT ಅಧಿಸೂಚನೆ ಸಂಖ್ಯೆ 26/2025 ಮೂಲಕ ಈ ಆದೇಶವನ್ನ ಪ್ರಕಟಿಸಿದೆ. ಹಾಗಾಗಿ ಈ ಎಲ್ಲಾ ತೊಂದರೆಗಳನ್ನು ತಪ್ಪಿಸೋದಕ್ಕೆ ನೀವು CBDT ಆದೇಶವನ್ನ ಪಾಲಿಸಬೇಕಾದದ್ದು ಬಹಳ ಕರ್ತವ್ಯ. ಹಾಗಾದ್ರೆ ಈ ಒಂದು ಪ್ಯಾನ್ ನಿಷ್ಕ್ರಿಯ ಆದರೆ ಹಣ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಹೋಗುತ್ತಾ ಅಂತ ಕೇಳಿದ್ರೆ ಆ ರೀತಿಯಾಗಿ ಏನೂ ಆಗೋದಿಲ್ಲ. ಆಲ್ರೆಡಿ ಇರುವಂತಹ ಬ್ಯಾಂಕ್ ಖಾತೆ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ಗಳಾಗಿ ಅವೆಲ್ಲವೂ ಕೂಡ ಸೇಫ್ ಆಗಿ ಉಳಿಯುತ್ತೆ. ಆದರೆ ನೀವು ಹೊಸ ಹೂಡಿಕೆಗಳನ್ನು ಮಾಡೋದಕ್ಕಾಗೋದಿಲ್ಲ, SP-ಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಅದನ್ನು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಶೇರುಗಳನ್ನು ಖರೀದಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇಂತಹ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಆಗುತ್ತೆ. ಇನ್ನು ಈಗ ಇವೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಹಣ ಹೋಗುತ್ತಾ ಅಂತ ಕೇಳಿದ್ರೆ ಖಂಡಿತ ಹಣ ಎಲ್ಲಿಯೂ ಹೋಗೋದಿಲ್ಲ, ಅದು ಸೇಫ್ ಆಗೇ ಇರುತ್ತೆ. ಜೊತೆಗೆ ನಿಮ್ಮ ಪ್ಯಾನ್ ಅನ್ನ ಮತ್ತೆ ಸಕ್ರಿಯಗೊಳಿಸೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಸೊ ನಿಮ್ಮ ಹಣಕಾಸಿನ ಚಟುವಟಿಕೆಗಳು ಸ್ಥಗಿತಗೊಂಡ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಆ ನಂತರ ನೀವು ಅದನ್ನ ಆಕ್ಟಿವ್ ಮಾಡ್ಕೋಬಹುದು. ಸೊ ಲಿಂಕ್ ಮಾಡುವ ಅವಶ್ಯಕತೆ ಯಾರಿಗಿದೆ ಅಂತ ನೋಡೋದಾದ್ರೆ ಈಗಾಗಲೇ ಹಣಕಾಸು ಸಚಿವಾಲಯ ಕೊಟ್ಟಿರುವ ಅಧಿಸೂಚನೆ ಪ್ರಕಾರ ಅಕ್ಟೋಬರ್ 1, 2024 ಮೊದಲು ತಮ್ಮ ಆಧಾರ್ ದಾಖಲಾತಿ ID ಬಳಸಿ ಪ್ಯಾನ್ ಯಾರು ಪಡ್ಕೊಂಡಿದ್ದಾರೆ ಅವರು ಡಿಸೆಂಬರ್ 31, 2025 ತಮ್ಮ ಆಧಾರ್ ಸಂಖ್ಯೆಯನ್ನ ತೆರಿಗೆ ಇಲಾಖೆಯೊಂದಿಗೆ ಹಂಚಿಕೊಳ್ಳಬೇಕಾಗುತ್ತೆ. ಈ ನಿಯಮ ಎಲ್ಲ ವೈಯಕ್ತಿಕ ಆದಾಯ ತೆರಿಗೆದಾರರಿಗೆ ಅನ್ವಯಿಸುತ್ತೆ. ಆದಾಗ್ಯೂ ನೀವು ನಿಮ್ಮ ಪ್ಯಾನ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿದ್ರೆ ನಿಮ್ಮ ಪ್ಯಾನ್ ಮತ್ತೆ 30 ದಿನಗಳಲ್ಲಿ ಮತ್ತೆ ಆಕ್ಟಿವ್ ಆಗುತ್ತೆ. ಹಾಗಾಗಿ ಯಾಕೆ ಕಾಯೋದು? ಡಿಸೆಂಬರ್ 31 ಒಳಗಡೆನೆ ನೀವು ನಿಮ್ಮ ಆಧಾರನ್ನ ಪ್ಯಾನ್ ಜೊತೆ ಲಿಂಕ್ ಮಾಡ್ಕೊಳ್ಳಿ. ಈಗ ನಾವು ಏನೇನು ಸಮಸ್ಯೆಗಳು ಇದೆ ಅಂತ ಹೇಳಿದೀವಿ ಅವೆಲ್ಲದರಿಂದ ಹೊರ ಬನ್ನಿ, ಆ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.